ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಗುತ್ತಿಗೆದಾರರ ಸಂಘದಿಂದ ಗಂಭೀರ ಆರೋಪ ಹಿನ್ನೆಲೆ ಸರ್ಕಾರದ ವಿರುದ್ಧ ಬಾಕಿ ಬಿಲ್ ನೀಡಿಲ್ಲ ಎನ್ನುವಂಥದ್ದು ಅವರ ಆರೋಪ ಆಗಿದೆ. ಗುತ್ತಿಗೆದಾರರ ಈ ಆರೋಪಕ್ಕೆ ಇವತ್ತು ಸಭೆಯನ್ನು ಕರೆದಿದ್ದಾರೆ ಡಿಸಿಎಂ ಡಿಕೆಶಿ. ಇವತ್ತು ಸಂಜೆ ಸಂಘದ ಪದಾಧಿಕಾರಿಗಳ ಜೊತೆ ಒಂದು ಮೀಟಿಂಗ್ ಇಟ್ಟುಕೊಂಡಿದ್ದಾರೆ. ಬಾಕಿ ಬಿಲ್ ಪಾವತಿ ಸಂಬಂಧ ಡಿಕೆ ಶಿವಕುಮಾರ್ ಮಾತುಕತೆ ನಡೆಸ್ತಾರೆ. ಡಿಸಿಎಂ ಸರ್ಕಾರಿ ನಿವಾಸದಲ್ಲಿ ನಡೆಯಲಿರುವಂತಹ ಸಭೆ. ನೀರಾವರಿ ಇಲಾಖೆಯಲ್ಲಿ 12,000 ಕೋಟಿ ಬಾಕಿ, ಲೋಕೋಪಯೋಗಿ ಇಲಾಖೆಯಲ್ಲಿ 9,000 ಕೋಟಿ ಬಾಕಿ, ವಸತಿ ಕಾರ್ಮಿಕ ಇಲಾಖೆಯಲ್ಲೂ ಕೂಡ ಬಿಲ್ ಬಾಕಿ. ಈ ಬಗ್ಗೆ ನಿನ್ನೆ ಆರೋಪವನ್ನ ಮಾಡಿದ್ದ ಗುತ್ತಿಗೆದಾರರ ಸಂಘ. ಹೀಗಾಗಿ ಗುತ್ತಿಗೆದಾರರ ಮನವೊಲಿಕೆಗೆ ಡಿಕೆ ಶಿವಕುಮಾರ್ ಅವರು ಮುಂದಾಗ್ತಾ ಇದ್ದಾರೆ. ಸೊ ಇದು ಎಷ್ಟು ಮಟ್ಟಿಗೆ ಮನವೊಲಿಕೆ ಆಗತ್ತೆ, ಏನು ಸಮಾಧಾನ ಮಾಡ್ತಾರೆ ಅನ್ನೋದು ನೋಡ್ಬೇಕಾಗತ್ತೆ. ಈ ಹಿಂದೆನೂ ನೋಡಿ ಕೆಲವು ಸರ್ಕಾರಗಳು ಅಧಿಕಾರದಲ್ಲಿದ್ದಾಗ ಗುತ್ತಿಗೆದಾರರ ಆರೋಪ ಮಾಡಿದ್ರು, ನಮ್ಗೆ ಅನ್ಯಾಯ ಆಗ್ತಾ ಇದೆ ಅಂತ. ಕೆಲವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಿದೆ, ಆತ್ಮಹತ್ಯೆಗೆ ಕಾರಣ ಏನು ಅಂತ ಬಂದಾಗ ಸರ್ಕಾರ ಬಿಲ್ ಪಾಸ್ ಮಾಡದೇ ಇರೋದು ಅನ್ನೋದು ಹೇಳಿದ್ದು ಇದೆ, ಡೆತ್ ನೋಟ್ ಬರೆದಿಟ್ಟಿದ್ದು ಇದೆ, ದೊಡ್ಡ ದೊಡ್ಡ ಪ್ರಕರಣಗಳಾಗಿದ್ದು ಕೂಡ ಇದೆ. ಸೊ ಈಗ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲೂ ಕೂಡ ಅದೇ ಥರದ್ದು ಆಗ್ತಾ ಇದೆ. ನಮಗೆ ಸಮಸ್ಯೆ ಆಗ್ತಾ ಇದೆ, ಲೋಕೋಪಯೋಗಿ ಇಲಾಖೆಯಲ್ಲಿ 9,000 ಕೋಟಿ ಬರೋದು ಬಾಕಿ ಇದೆ. ಹೀಗೆ ಬೇರೆ ಬೇರೆ ಇಲಾಖೆಯಲ್ಲೂ ಕೂಡ ವಸತಿ ಕಾರ್ಮಿಕ ಎಲ್ಲ ಕಡೆಯಲ್ಲೂ ಕೂಡ ಬಿಲ್ ಬಾಕಿ ಇದೆ. ಇದರಿಂದ ಗುತ್ತಿಗೆದಾರರು ಆತ್ಮಹತ್ಯೆಯ ದಾರಿ ಹಿಡಿತಾ ಇದ್ದಾರೆ ಅನ್ನೋದೊಂದು ಆರೋಪ ಮಾಡಲಾಗಿತ್ತು. ಸೊ ಈ ಸರ್ಕಾರದ ವಿರುದ್ಧ ಅಸಮಾಧಾನವನ್ನು ಹೊರ ಹಾಕಿದ್ರು. ಹಾಗಾಗಿ ಖುದ್ದಾಗಿ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಒಂದು ಸಭೆ ಕರೆದಿದ್ದಾರಂತೆ. ಇವತ್ತು ಸಂಜೆ ಆ ಸಭೆ ನಡೆಯುತ್ತೆ. ಸಭೆಯಲ್ಲಿ ಗುತ್ತಿಗೆದಾರರು ಏನೇನು ಹೇಳ್ತಾರೆ, ಗುತ್ತಿಗೆದಾರರು ಹೇಳಿದ್ದಕ್ಕೆ ಸರ್ಕಾರದ ವತಿಯಿಂದ ಡಿಸಿಎಂ ಏನು ಹೇಳ್ತಾರೆ, ಸೊ ಅವರಿಗೆ ಆಶ್ವಾಸನೆ, ಭರವಸೆ, ಮನವೊಲಿಕೆ ಏನು ನಡೆಯುತ್ತೆ ಅನ್ನೋದನ್ನು ನೋಡಬೇಕಿದೆ.